ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಮ್ಮ ಜರ್ನಿ ಶುರುವಾಗಿದೆ. ಇವತ್ತು ನನ್ನ ತವರು ಮನೆ ಕಡೆಗೆ ನಮ್ಮ ಪಯಣ. ಆ್ಯಕ್ಚುಲಿ ಮೈಸೂರಲ್ಲಿ ಮಳೆ ಇಟ್ಕೊಂಡು ಬಿಡಲೇ ಇಲ್ಲ. ಅದಕ್ಕೆ ನಮ್ಮ ಮನೆಯವರು ನೀನು ಬಸ್ಸಲ್ಲೇ ಹೋಗ್ಬಿಡು, ಅದೇ ಸೇಫ್ಟಿ ಅಂತ ಹೇಳಿದ್ರು. ನಮ್ಮ ರೂಟ್ ಗಾಡಿಗಳು ಹೆವಿ ರಶ್ಶು. ನನ್ನ ಪುಣ್ಯ ಅವತ್ತು ಸೀಟ್ ಸಿಕ್ತು. ಮಧ್ಯಾಹ್ನ ಹೋಗ್ತಾ ಇದ್ದಿದ್ದು ಅಂದರೆ 11 ಗಂಟೆ 12 ಗಂಟೆ ಅಷ್ಟರಲ್ಲಿ ಅಂದ್ಕೊಳ್ಳಿ. ಹಾಗಾಗಿ ನನ್ನ ಮಗಳಿಗೆ ಒಂದು ಸೀಟ್ ಸಿಕ್ತು. ಆರಾಮಾಗಿ ಹೋಗ್ತಾಯಿದ್ವಿ. ನೋಡಿ, ನನ್ನ ಮಗಳು ಮಲ್ಕೊಬಿಟ್ಟಿದ್ದಾಳೆ. 2 ಮಕ್ಕಳು ಕಟ್ಕೊಂಡು ಜರ್ನಿ ಮಾಡೋದಿದೆಯಲ್ಲ, ತುಂಬ ಕಷ್ಟ ನಿಜವಾಗ್ಲೂ. ಹೆಂಗೆ ಮಾಡ್ತಾರೋ ಬೇರೆಯವರು, ನನಗಂತೂ ಗೊತ್ತಿಲ್ಲ. ಅಲ್ಲಿ ಕುತ್ಕೊಂಡು ನಾನು ಸ್ಟಾಪ್ ಕೊಟ್ಟ ತಕ್ಷಣ ಇಳ್ಕೊಂಡಿರೋದು ಅಷ್ಟೇ. ನಮ್ಮ ಅಪ್ಪ ಬಂದು ಕರ್ಕೊಂಡ್ರು ಪಾಪನ. ಅಷ್ಟಿದೆ, ನನಗೆ ಸಿಕ್ಕಾಪಟ್ಟೆ ಕಷ್ಟ ಅನ್ನಿಸ್ತು. ನೋಡಿ, ನಮ್ಮೂರು ಹೋಗ್ತಾ ಇದೆ. ನಮ್ಮೂರನ್ನ ಬಿಟ್ಟು ನಾನು ಮುಂದೆ ಬಂದೆ. ಕಂಪ್ಲಪುರ ಅಂತ ಅಲ್ಲಿ ಇದ್ದಿದ್ದು ಫಂಕ್ಷನ್ನು. ನಮ್ಮೂರಿಂದ ಸ್ವಲ್ಪ ಮುಂದೆ ಫಂಕ್ಷನ್ ನಡೀತಾ ಇತ್ತು. ನಾವು ಹೋಗೋಷ್ಟರಲ್ಲಿ ಶುರು ಆಗಿತ್ತು. ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡಿದರು, ಗ್ರ್ಯಾಂಡಾಗಿ ಮಾಡಿದರು ಫಂಕ್ಷನ್ನು. ಚೆನ್ನಾಗಿತ್ತು. ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ಇನ್ನೊಂದು ಏನು ಗೊತ್ತಾ, ಬಸ್ಸಲ್ಲಿ ನಿಜವಾಗ್ಲೂ 2 ಮಕ್ಕಳನ್ನ ಕರ್ಕೊಂಡು ಜರ್ನಿ ಮಾಡೋದು ತುಂಬ ಕಷ್ಟ ಒಬ್ರಿಗೇ. ನಾನು ಮೈಸೂರಲ್ಲಿ ಬಸ್ ಹತ್ತಿದ್ದು, ಹುಣಸೂರಲ್ಲಿ ಬಂದು ಇಳ್ಕೊಂಡೆ. ಏನಿಲ್ಲ, ಸುಮ್ಮನೆ ಕೂತ್ಕೊಂಡು ಆರಾಮಾಗೆ ಬಂದಿದ್ದೀನಿ. ಆದರೆ ಮಕ್ಕಳು ಅಳ್ತಾಯಿದ್ದೋ, ಅವಳು ದೊಡ್ಡವಳು ಮಲ್ಕೋಬೇಕು ಅಂತ ಹೇಳ್ತಾಳೆ. ಮತ್ತು ಅವಳಿಗೆ ಕಿರಿಕಿರಿ ಆಗ್ತಾಯಿತ್ತು. ಸುಮ್ಮನೆ ಕೂತ್ಕೋತಾ ಇರಲಿಲ್ಲ. ಇಷ್ಟಕ್ಕೇ ನನಗೆ ಆಗ್ತಾಯಿರಲಿಲ್ಲ. ಬಟ್ ಕೆಲವ್ರು ಹೆಂಗೆ ಮಾಡ್ತಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನೋಡಿ, ನಾನು ಆರಾಮಾಗಿ ಊಟ ಮಾಡಬೇಕಂದ್ರೆ ನಮ್ಮಮ್ಮ ಪಾಪು ಎತ್ಕೋಬೇಕು. ಅವ್ರು ಅದೇ ಮಾಡ್ತಾಯಿದ್ದಾರೆ. ನಾನು ಚೆನ್ನಾಗಿ ನಿಮ್ಮದೇ ಊಟ ಮಾಡಲಿ ಅಂತೇಳಿ ಪಾಪುನ ಕರ್ಕೊಂಡು ಅವಳು ಅಳ್ತಾಯಿದ್ಲು. ಹಂಗೂ ಎತ್ಕೊಂಡು ಸಮಾಧಾನ ಮಾಡ್ಕೊಂಡು ನಿಂತ್ಕೊಂಡಿದ್ರು. ಮತ್ತು ಇವಳು ಕೂತಿದ್ದಾಳಲ್ಲ, ಅವಳು ನನ್ನ ಸಿಸ್ಟರು. ಅವಳಿಗೆ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದಾಳೆ. ತುಂಬ ಖುಷಿಯಾಗುತ್ತೆ. ನಮ್ಮ ಕಡೆಯೂ ಈಗ ಎಲ್ಲ ಕೆಲಸದ ಮೇಲೆ ಹೋಗ್ತಾಯಿದ್ದಾರೆ. ಯಾರೂ ಫ್ರೀ ಆಗಿಲ್ಲ, ಎಲ್ಲ ಬ್ಯುಸಿ ಲೈಫ್ನ ಲೀಡ್ ಮಾಡ್ತಾಯಿದ್ದಾರೆ. ಇವನು ನಮ್ಮ ಅಣ್ಣ, ಇವನು ಬ್ಯಾಂಕಲ್ಲಿ ವರ್ಕ್ ಮಾಡೋದು. ತುಂಬ ಖುಷಿಯಾಗುತ್ತೆ. ನಮ್ಮ ಫ್ಯಾಮಿಲಿಯಲ್ಲೂ ಹಿಂಗೆ ಎಲ್ಲ ಕೆಲಸ ಮೇಲೆ ಇದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಹೆಮ್ಮೆ ಪಡ್ತೀನಿ ನಿಜವಾಗ್ಲೂ. ನಾವೆಲ್ಲ ಅರ್ಧಕ್ಕೆ ಓದಿ ಮುಗಿಸಿ ಮದುವೆಯಾಗಿ ಇವಾಗ ಮಕ್ಕಳು ಅದು. ಇವಾಗೆಲ್ಲ ನಮ್ಮ ಫ್ಯಾಮಿಲಿ ಹಿಂಗೆಲ್ಲ ಇದ್ದಾರೆ ಅಂತ ನಿಜವಾಗ್ಲೂ ಖುಷಿ ನನಗೆ. ಮತ್ತು ನನ್ನ ಮಗಳು ಯಾರ ಹತ್ರನೂ ಹೋಗಲಿಲ್ಲ, ನನ್ನ ತಂಗಿ ಹತ್ರ ಬಿಟ್ಟರೆ. ಅವಳ ಜೊತೆನೇ ನಗ್ನಗ್ತಾ ಅವಳು ಚೆನ್ನಾಗಿ ಆಟ ಆಡ್ತಾ ಇದ್ದಿದ್ದು. ಹೈಲೈಟ್ ಆದಳು ಫಂಕ್ಷನಲ್ಲಿ. ತುಂಬ ಹೈಲೈಟಾಗಿ ಆಗಿದ್ದೆ ಇವಳು. ಎಲ್ಲ ಹಂಗೆ ಚೆನ್ನಾಗಿದ್ದಾಳೆ ಅಂತೆಲ್ಲ ಎತ್ಕೊಂಡು ಮುದ್ದಾಡೋದು ಆ ಥರ ಎಲ್ಲ ಮಾಡ್ತಿದ್ರು. ಬಟ್ ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ತಾಯಿದ್ಲು. ಇನ್ನೆಲ್ಲ ಹೊರಡ್ತಾ ಇದ್ದಾರೆ. ನಮ್ಮ ದೊಡ್ಡಮ್ಮ, ನನ್ನ ತಂಗಿ ಅವರೆಲ್ಲ ಹೋಗ್ತಾಯಿದ್ರು. ಅವ್ರನ್ನ ಕಳ್ಸೋಣ ಅಂತ ಕೆಳಗಡೆ ಬಂದಿದ್ದೀವಿ. ಇನ್ನು ಫಂಕ್ಷನ್ ಎಲ್ಲ ಆಯಿತು. ಒಳ್ಳೆ ಊಟ ಇತ್ತು. ಅದಿದ್ಮೇಲೆ ಒಂದು ಡ್ಯಾನ್ಸ್ ಇಲ್ಲ ಅಂದರೆ ಅದು ಫಂಕ್ಷನ್ ಫುಲ್ಫಿಲ್ ಆಗುತ್ತಾ? ಚಾನ್ಸೇ ಇಲ್ಲ. ನಾವು ಮನೆಗೆ ಹತ್ರ ಇದ್ದಿದ್ದರಿಂದ, ಚೌಟ್ರಿಗೆ ಹತ್ರ ಇದ್ದಿದ್ದು. ಸೊ ಹಂಗಾಗಿ ನಾವು ಮನೆಗೆ ಹೋಗಿದ್ದು ಲೇಟು. ನಮ್ಮ ಮಾಮನ ಜೊತೆ ಸ್ಟೆಪ್ ಹಾಕಿದ್ವಿ. ಇನ್ನು ನಮ್ಮ ಪಯಣ ನಮ್ಮ ಮನೆ ಕಡೆಗೆ. ಮಾಮನ ಜೊತೆ ಕಾರಲ್ಲಿ ಮನೆಗೆ ಹೋದ್ವಿ. ಇನ್ನು ನೈಟು ಊಟಕ್ಕೆ ನಮ್ಮ ಅಕ್ಕವ್ರ ಮನೆಗೆ ಹೋಗಿದ್ವಿ. ಅಂದರೆ ಫಂಕ್ಷನ್ ಮಾಡಿದ್ರಲ್ಲ, ಅವ್ರ ಮನೆಗೆ ನೈಟ್ ಊಟಕ್ಕೆ ಕರೆದಿದ್ರು. ಸೊ ಅವ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದು ತುಂಬ ಖುಷಿಯಾಯಿತು ಹೋಗಿದ್ದು ಊಟ ಈ ಸಲ. ಇನ್ನು ನೆಕ್ಸ್ಟು ಅರ್ಲಿ ಮಾರ್ನಿಂಗ್ 5:35 ನೋಡಿ ಟೈಮು. ಅಷ್ಟರಲ್ಲೇ ಎದ್ಬಿಡ್ತಾರೆ. ಹಳ್ಳಿ ಕಡೆ ಎಲ್ಲ ಲೈಫ್ ಹಿಂಗೇ, ಬೇಗ ಮಲ್ಕೋತಾರೆ ಮತ್ತು ಬೇಗ ಎದ್ದೇಳ್ತಾರೆ. ನಮ್ಮ ಕಡೆ ಎಲ್ಲ, ನಮ್ಮಪ್ಪ ಅವ್ರ ಮನೆ ಕಡೆ ಎಲ್ಲ 5:00ವರೆಗೆ ಎದ್ಬಿಡ್ತಾರೆ. ಮತ್ತು ನೀರು ಬಿಡೋದು ಕೂಡ ಅಷ್ಟೊತ್ತಿಗೆ. ಏನು ಗೊತ್ತಾ, 6:30-7 ಗಂಟೆ ಅಷ್ಟರಲ್ಲೆಲ್ಲ ಕೆಲಸನೇ ಮುಗ್ದಿರುತ್ತೆ. ನಾಷ್ಟನೂ ಕೂಡ ರೆಡಿ ಇರುತ್ತೆ. ಅಷ್ಟು ಬೇಗ ಕೆಲಸ ಮುಗಿಸ್ಕೊಬಿಡ್ತಾರೆ. ನೀರು ಬಿಟ್ಟಿರ್ತಾರೆ ಅಲ್ವ, ಬೇಗ ಕೆಲಸ ಮಾಡ್ಕೊಬಿಡ್ತಾರೆ. ಇನ್ನು ನಮ್ಮಪ್ಪ ಅವರು ಕರ ಬಿಡ್ಕೋತಾ ಇದ್ದರು. ಅದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ನೋಡಿ. ಎಷ್ಟು ಬೇಗ ಎದ್ದೇಳ್ತಾರೆ. ನಾವು 7:30-8 ಗಂಟೆ ಆದ್ರೂ ಎದ್ದೇಳೋದೇ ಇಲ್ಲ ಇಲ್ಲಿ. ಆದರೆ ಇವಾಗ ಎದ್ದೇಳ್ತಾ ಇದ್ದೀನಿ. ಬೇಗ ಕೆಲಸ ನಮಗೆ ಸಾಗಲ್ಲ ಅಂಥೇಳಿ ನಾನು ಇವಾಗ ಸ್ವಲ್ಪ 5:00ವರೆಗೆ ಎದ್ಬಿಡ್ತೀನಿ. ನೋಡಿ, ನನ್ನ ಮಕ್ಕಳು ಇಬ್ಬರು ನನ್ನ ಜೊತೆನೇ ಎದ್ಬಿಟ್ರು. ಅವರು ಚಳಿಲಿ ಮಲ್ಕೊಳ್ಳೇ ಇಲ್ಲ. ನೋಡಿ, ಬೀದಿ ದೀಪಗಳು ಹಾರೇ ಇಲ್ಲ. ಕೆಲಸಕ್ಕೆ ಆಗಲೇ ಎಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ನೋಡೋಕ್ಕೊಂಥರ ಚೆನ್ನಾಗಿತ್ತು ವೆದರು. ಮತ್ತು ನಮ್ಮ ಅಮ್ಮನೂ ಕೆಲ್ಸಕ್ಕೆ ಹೋಗ್ತಾರೆ. ಬಟ್ ಇವತ್ತಿನ ದಿನ ನಾನು ಊರಿಗೆ ಬರ್ತಾಯಿದ್ದೆ. ಮೈಸೂರಿಗೆ ಬರ್ತಾಯಿದ್ದೆ ರಿಟರ್ನು. ಹಂಗಾಗಿ ನಮ್ಮಮ್ಮ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತೇಳಿ ನಮ್ಮ ಅಪ್ಪನ ಕಳಿಸ್ಕೊಟ್ರು. ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣವೇ ನಮ್ಮ ಮನೆ ದೇವ್ರ ಮನೆಗೆ ದೀಪ ಹಚ್ಬಿಡ್ತಾರೆ. ಇನ್ನು ನನಗೋಸ್ಕರ ಟೀ ರೆಡಿ ಆಗ್ತಾಯಿದೆ. ಟೀ ಕುತ್ಕೊಂಡು ಸ್ವಲ್ಪ ಹೊತ್ತು ನಮ್ಮಪ್ಪ ನಮ್ಮಮ್ಮನ ಜೊತೆ ಮಾತಾಡ್ತಾಯಿದ್ದೆ. ಇನ್ನು ನಮ್ಮಪ್ಪ ಹೋಗ್ಬಿಟ್ಟು ಬವ್ವ, ನನಗೆ ಉಳ್ಕೊಳಕ್ಕಾಗೋದಿಲ್ಲ ಅಂತ ಹೇಳಿ ಅವರು ಟೀ ಕುಡ್ಕೊಂಡು ಹೊರಡ್ತಾ ಇದ್ದಾರೆ. ನಮ್ಮ ಕಡೆ ಹೊಗೆ ಸೊಪ್ಪು ಬೆಳೀತಾರೆ. ಈಗ ಅದ್ರ ಸೀಸನ್ನು.
ಮತ್ತೆ ಒಳ್ಳೆ ವಿಡಿಯೋಂದಿಗೆ ಸಿಗ್ತೀನಿ. ಟೇಕ್ ಕೇರ್ ಆಲ್. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.